ಭೈರವಿ, ಭೈರವಿ, ಸಾರಿ. ಯಾಕೆ? ನಿನ್ ಮೇಲೆ ಡೌಟ್ ಪಟ್ಟಿದ್ದಕ್ಕೆ. ಇಟ್ಸ್ ಓಕೆ ಶಾನಿ. ಈಗ್ಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಾ? ನಂಬಿಕೆ ಕಳ್ಕೊಂಡಿದ್ರೆ ಅಲ್ವಾ ಬರೋದಿಕ್ಕೆ. ಐ ಟ್ರಸ್ಟ್ ಯು. ಆದ್ರೂ ಆ ಸೆಕೆಂಡಿಗೆ ಡಿಸ್ಟರ್ಬ್ ಆಗಿದ್ ನಿಜ. ಅದಕ್ಕೆ ನಿನ್ನ ಹತ್ರ ಹಾಗೆ ಹೇಳ್ದೆ. ಸಾರಿ. ಸರಿ ಬಿಡು, ನಾನು ಆಮೇಲೆ ಸಿಗ್ತೀನಿ. ಸರಿ, ಬೇಗ ಹೋಗಿ ರೆಡಿ ಆಗು. ನೆಕ್ಸ್ಟ್ ಸಂಗೀತ ಇದೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಖಂಡಿತ. ಸಿಂಧು, ಭೈರವಿ. ಓಹೋ, ಕಿವಿ ಕೇಳಲ್ಲ, ಓಕೆ, ಆದ್ರೆ ಕಣ್ ಕಾಣಿಸುತ್ತೆ ತಾನೆ. ಇವಾಗಿದೆ ನಿಂಗೆ, ನೋಡ್ತೀರ ಏನ್ ಮಾಡ್ತೀನಂತ. ಡೆಕೋರೇಷನ್ಸ್ ಎಲ್ಲ ತುಂಬಾನೇ ಸೂಪರ್ ಆಗಿ ಬರ್ತಾ ಇದೆ. ಆಸ್ ಡಿಸ್ಕಸ್ಡ್ ಎಲ್ಲದಕ್ಕೂ ಒರಿಜಿನಲ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಹಾಗೆ ರಿಟರ್ನ್ ಗಿಫ್ಟ್ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಏನಾದರೂ ಕಮ್ಮಿ ಇದೆಯಾ? ಏನಿಲ್ಲ ಮೇಡಮ್. ಎಲ್ಲರಿಗೂ ಕರೆಕ್ಟಾಗಿ ಬರಬೇಕು, ಯಾರಿಗೂ ಕಮ್ಮಿ ಆಗಬಾರ್ದು. ಕಮ್ಮಿ ಆಗೋಗಿದ್ರೆ ಹೇಳಿ, ಅರೇಂಜ್ ಮಾಡೋಣ. ಸರಿ, ಹಾಗೆ ಡೈನಿಂಗ್ ಹಾಲ್ದೆಲ್ಲ ಡೆಕೋರೇಷನ್ಸ್ ಕರೆಕ್ಟ್ ಆಯ್ತಾ? ಆಗಿದೆ ಮೇಡಮ್. ಯಾರೋ ಕರ್ದಾಗಾಯ್ತಲ್ವಾ? ಮೇಡಮ್, ಇದು ರೆಸಾರ್ಟ್ ಅಲ್ವಾ, ಯಾರ್ಯಾರೋ ಕರಿತಾ ಇರ್ತಾರೆ. ರೈಟ್. ಸರಿ, ಮತ್ತೇನಾದರೂ ಡಿಸ್ಕಷನ್ ಮಾಡೋದಿದೆಯಾ? ಏನಿಲ್ಲ ಮೇಡಮ್. ರೈಟ್, ಸರಿ, ನಾನು ಆ ಕಡೆ ಹೋಗಿ ನೋಡ್ತೀನಿ. ರಾಕೇಶ, ಇಲ್ಲ ನನ್ನ ಮಗನೇ, ನನ್ನನ್ನ ರೂಮಲ್ಲಿ ಕೈ ಕಾಲ್ ಕಟ್ ಕುಡ್ಸಿ ಲಾಕ್ ಮಾಡಿ ಬಂದಿದ್ಯಾ? ನನ್ನ ದುಡ್ಡೆಲ್ಲೋ? ತಗ್ಗಿಯೋ ಕೈನ. ನನ್ನ ದುಡ್ಡೆಲ್ಲೋ? ಕೈ ತಗಿ, ನನ್ನ ಜೊತೆ ಪಾರ್ಟಿ ಮಾಡ್ಬಾ, ಮಾತಾಡೋಣ. ಪದೇ ಪದೇ ಎಣ್ಣೆ ಕೊಡ್ಸಿ ನನ್ನ ಗುಗ್ಗು ಮಾಡ್ಬೇಕು ಅನ್ಕೊಂಡಿದ್ಯಾ? ಎಲ್ಲೋ ದುಡ್ಡು ನಿನ್ನ? ಏನ್ ಮಾಡ್ತೀಯಾ? ಓ, ನೀನು ಇಲ್ಲೇ ಇದ್ಯಾ? ಇವನ್ನ ಮುಂದಿಟ್ಕೊಂಡು ನನ್ನ ರೂಮಲ್ಲಿ ಲಾಕ್ ಮಾಡಿದ್ಯಾ? ಎಷ್ಟೇ ಧೈರ್ಯ ನಿಂಗೆ? ನಿನ್ ಜೀವನ, ನಿಮ್ಮ ಅಕ್ಕನ ಜೀವನ ಹಾಳಾಗುತ್ತೆ ಅಂತ ಒಂದ್ ಸಣ್ಣ ಭಯ ಕೂಡ ಇಲ್ವಾ? ನಿನ್ ಕಣ್ಣಿಗೆ ನಾನೇನ್ ಬೊಗಳನ ಈ ತರ ಕಾಣಿಸ್ತಾ ಇದೀನ? ನೋಡ್ತಾ ಇರು, ಇವತ್ತು ಲಕ್ಕಿ ಏನ್ ಮಾಡ್ತಾರೆ ಅಂತ. ನೋಡು ಲಕ್ಕಿ, ನಿನಗ್ ಕೊಡ್ತೀನಿ ಅಂತ ಹೇಳಿದ್ದನ್ನ ನಾನ್ ಕೊಟ್ಟೆ ಕೊಡ್ತೀನಿ. ಅದಕ್ಕೋಸ್ಕರ ನೀನ್ ಹೀಗ್ ಹಿಂಸೆ ಕೊಡ್ತಿದ್ರೆ ನಿನಗ್ ಒಂದ್ ಬಿಡ್ಗಾಸು ಕೊಡಲ್ಲ. ಬೇಡ, ಕೊಡ್ಬೇಡ. ನೀನ್ ಯಾವಾಗ ದುಡ್ಡು ಕೊಡ್ತೀನಿ ಅಂತ ಇವನ್ನ ಕಳಿಸಿ ನನ್ನ ರೂಮಲ್ಲಿ ಲಾಕ್ ಮಾಡಿದ್ಯೋ, ನೀನ್ ದುಡ್ಡು ಕೊಡಲ್ಲ ಅಂತ ನಂಗೆ ಅವಾಗಲೇ ಗೊತ್ತಾಯ್ತು. ನಿನ್ನ ಉದ್ದೇಶ ಇಷ್ಟೇ, ಮದುವೆ ಆಗೋ ತನಕ ನನ್ನನ್ನ ಯಾಮಾರಿಸಿ 3 ನಾಮ ಹಾಕಿ ಕಳ್ಸೋಣ ಅಂತ. ಅಲ್ಲಿ ತನಕ ನಾನ್ ಬಿಟ್ರೆ ತಾನೆ ಈ ಮದುವೆ ನಡೆಯೋದು. ನಾನ್ ಬಿಟ್ಬಿಡ್ತೀನಾ? ಈ ಮದುವೆ ಅದು ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಎಲ್ಲಾ ವಿಷಯನೂ ಆ ವಸುಂಧರ ಹತ್ರ ಹೇಳ್ತೀನಿ. ಏನಂತ ಹೇಳ್ತೀಯ? ಸರ್ ನೀವು ಒಳ್ಳೆ ಟೈಮಿಗೆ ಬಂದ್ರಿ ಸರ್. ನೀವು ನನ್ನ ಪಾಲಿ ದೇವ್ರು ಸರ್. ಈ ವಿಷಯನ ನಿಮ್ಮ ಹತ್ರ ಹೇಳ್ರು ಒಂದೇ, ಮೇಡಮ್ ಹತ್ರ ಹೇಳ್ರು ಒಂದೇ. ಸರ್ ಇಲ್ಲಿ ನಿಂತಿದ್ದಾಳ ಇವಳು ಭೈರವಿ ಅಲ್ಲ, ಸಿಂಧು. ಸರ್, ಇವಳು ಭೈರವಿ ಅಲ್ಲ, ಸಿಂಧು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾ? ನನಗೆಲ್ಲ ಗೊತ್ತು. ಭೈರವಿ, ಓಹ್, ನೀನ್ ನನಗಿಂತ ಫಾಸ್ಟ್ ಇದೆಯಾ? ನಾನು ರೀಚ್ ಆಗೋ ಮುಂಚೆನೆ ನೀನ್ ರೀಚ್ ಆಗಿ ಇವ್ರಿಗೆಲ್ಲ ಬೆಲೆ ಬೀಸಿದ್ಯಾ? ಅವಳು ಯಾರಿಗೂ ಬಲೆ ಬೀಸಿಲ್ಲ.
ಈ ವಿಷಯ ನನಗೊಬ್ಬನ್ ಗೊತ್ತು ಅಷ್ಟೇ, ನನ್ನ ಹೆಂಡತಿಗೆ ಗೊತ್ತಿಲ್ಲ. ನೋಡ್ಲಕ್ಕಿ, ನಾನು ಅಹಿಂಸಾವಾದಿ, ನನಗೆ ಹಿಂಸೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ವಿಷಯನ ವಸುಂಧರಾ ಹತ್ರ ಹೋಗಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಮದ್ವೆ ಮುರಿದ್ ಬೀಳುತ್ತೆ. ಅದರಿಂದ ನಿಮ್ಗೇನ್ ಸಿಗುತ್ತೋ? ತೃಪ್ತಿ. ನಿನ್ನ ತೃಪ್ತಿಗೋಸ್ಕರ ಇನ್ನೊಬ್ರು ಜೀವನನ ಹಾಳು ಮಾಡ್ತೀಯಾ? ಈ ಮದ್ವೆ ನಮ್ಮ ಕುಟುಂಬದ ಗೌರವದ ಪ್ರಶ್ನೆ ಕಣೋ. ಭವಾನಿಗೂ ಅಥರ್ವಂಗೂ ಮದ್ವೆ ಮಾಡ್ಲೇಬೇಕು. ಅದಕ್ಕೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ತೊಂದರೆ ಕೊಡಬೇಡ. ಅಂಕಲ್, ನೀವ್ಯಾಕೆ ಕೈ ಮುಗಿತಿದ್ದೀರಾ? ಇವನಿಗ್ ಬೇಕಾಗಿರೋದು ದುಡ್ಡು, ಅದನ್ನ ನಾನ್ ಅರೇಂಜ್ ಮಾಡ್ತೀನಿ. ಇಂಥವ್ರ ಮುಂದೆ ಎಲ್ಲ ನಿಮ್ಮಂತವ್ರ ತಲೆ ತಗ್ಗಿಸ್ಬಾರ್ದು. ನಾವೀಗ ಗಾಜಿನ ಮನೆಯಲ್ಲಿ ಇದೀವಮ್ಮ, ಯಾರನ್ನೂ ಎದುರು ಹಾಕೋಬಾರ್ದು. ನಿನಗೆ ಚೆನ್ನಾಗಿ ಗೊತ್ತು ಭವಾನಿ ಅಥರ್ವನ್ ಮದ್ವೆ ಎಷ್ಟು ಮುಖ್ಯ ಅಂತ. ಲಕ್ಕಿ, ಅದೇನೋ ದುಡ್ಡು ಅಂದ್ಯಲ್ಲ, ಎಷ್ಟು ಕೊಡ್ಬೇಕು ನಿನ್ಗೆ? 1 ಕೋಟಿ. ನಾನು 2 ಕೋಟಿ ಕೊಡ್ತೀನಿ. ಅಂಕಲ್, ಏನ್ ಹೇಳ್ತಿದ್ದೀರಾ? ನೋಡಮ್ಮ ಭೈರವೆ, ನನಗೆ ದುಡ್ಡಿಗಿಂತ ನನ್ನ ಮಗ ಸೊಸೆ ಭವಿಷ್ಯ ಮುಖ್ಯ. ಅಥರ್ವ ಭವಾನಿನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ ನಿಂಗೆ ಗೊತ್ತು. ಅದು ಅಲ್ಲದೆ ಭವಾನಿ ಹೊಟ್ಟೆನಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನಾನು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇಲ್ಲಮ್ಮ. ಇಲ್ಲ ಲಕ್ಕೆ, ನಿನಗೆ ದುಡ್ಡು ಅರೇಂಜು ನಾನು ಮಾಡ್ತೀನಿ. ಇನ್ಮೇಲೆ ಯಾವತ್ತಿಗೆ ಆಗ್ಲಿ ದುಡ್ಡು ಕಾಸು ಅಂತ ಯಾವುದೇ ಕಾರಣಕ್ಕೂ ಭೈರವಿಗೆ ತೊಂದರೆ ಕೊಡಕ್ ಬರ್ಬೇಡ, ಓಕೆ? ಅಯ್ಯಯ್ಯೋ, 2 ಕೋಟಿನ? ನಿನ್ನೆ ಭೈರವಿ ಏನಾದ್ರು ದುಡ್ಡು ಕೊಟ್ಟಿದ್ರೆ ಬರೀ 1 ಕೋಟಿ ಸಿಕ್ತಿತ್ತು. ಅವಳು ಕೊಡದೆ ಇದ್ದಿದ್ದೆ ಒಳ್ಳೇದಾಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ವಾ, ಇದಕ್ಕೆ ಅನ್ನೋದು. ಹೇಗಾದ್ರೂ ಮಾಡಿ ಈ ಅಪ್ಪನ್ನ ಲಾಕ್ ಮಾಡ್ಕೊಂಡ್ರೆ ಜೇಬ್ ಖಾಲಿ ಆದಾಗೆಲ್ಲ ದುಡ್ಡು ವಸೂಲಿ ಮಾಡ್ಬೋದು. ಲಕ್ಕೆ ಲಕ್ಕೆ, ಸರಿ ಸರ್, ಸರಿ. ನಿಮ್ಮಂತ ದೊಡ್ಡವ್ರು ಹೇಳಿದ್ಮೇಲೆ ಅದನ್ನ ನಮ್ಮಂತ ಚಿಕ್ಕವರು ಆಗಲ್ಲ ಅನ್ನಕ್ಕಾಗುತ್ತಾ? ಓಕೆ ಸರ್, ಆದ್ರೆ ಒಂದೇ ಒಂದು ಕಂಡೀಷನ್. ಏನೋ ನಿನ್